ಆಚಾರ್ಯರೇ, ನಾಗ ಗರುಡ ಪಂಚಮಿ ಒಟ್ಟಾಗಿ ಯಾಕೆ, ಗರುಡ ಪಂಚಮಿ ಹಿನ್ನೆಲೆಯನ್ನು ತಾವು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಇಲ್ಲೇನಾಗ್ತಾ ಇದೆ ಅಂತಂದರೆ, ಇವರು ಗರುಡ ಮತ್ತು ನಾಗದೇವತೆಗಳು ಬಂದು ಅಣ್ಣ ತಮ್ಮಂದರು. ಇವರು ಅಕ್ಕ ತಂಗಿಯರಲ್ಲಿ ಜನಿಸಿರ್ತಕ್ಕಂತಹ ಇಬ್ಬರು ಎರಡು ಗಣಗಳಿದು. ಒಂದು ಪಕ್ಷಿಗಣ, ಒಂದು ಸರೀಸೃಪ ಅಂತ ಕರಿತೇವೆ. ಸರೀಸೃಪ ಅಂತಂದರೆ ಭೂಮಿಯಲ್ಲಿ ತೆವಲಿಕೊಂಡು ಹೋಗ್ತಕ್ಕಂತಹ ಎಲ್ಲ ಜೀವರಾಶಿಗಳಿಗೆ ಸರೀಸೃಪಗಳು ಅಂತ ಕರೀತಾರೆ. ಅದರಲ್ಲಿ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಪಡೆದುಕೊಂಡಿರತಕ್ಕಂಥದ್ದು ಸರೀಸೃಪದಲ್ಲಿ ಸರ್ಪ ಅಂತ. ಆ ಕಾರಣದಿಂದಲೇ ಸರ್ಪ ಅಂತ ಹೆಸರು ಬರೋದಕ್ಕೆ ಇದು ಒಂದು ಕಾರಣ ಅಂತ ನಾವು ಅವಶ್ಯವಾಗಿ ಅರ್ಥ ಮಾಡಿಕೊಳ್ಳಬಹುದು. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಒಂದು ಯಾಗ ನಡೀತಾ ಇರ್ತದೆ. ಯಾಗದಲ್ಲಿ ಬಂದು ಒಂದು ಕುದುರೆ ಬರ್ತದೆ, ಉಚ್ಛೈಸ್ರವಸ್ ಅಂತ ಆ ಕುದುರೆಯ ಹೆಸರು. ಆ ಕುದುರೆ ಏನಾಗ್ತಾ ಇದೆ ಅಂತಂದರೆ, ಸಂಪೂರ್ಣ ಬಿಳಿ ಬಣ್ಣ ಇರ್ತದೆ ಅಂತ ಒಬ್ಬಳು, ಸಂಪೂರ್ಣ ಇಲ್ಲ ಬಿಳಿ ಬಣ್ಣ ಇರ್ತದೆ, ಬಾಲದಲ್ಲಿರುವ ಕೂದಲುಗಳು ಮಾತ್ರ ಕರಿ ಬಣ್ಣ ಇರ್ತದೆ ಅಂತ ಒಬ್ಬಳು. ಈ ನಾಗದೇವತೆಗಳ ತಾಯಿ ಬಾಲದ ಬಣ್ಣ ಕರಿ ಇದೆ ಅಂತ ವಾದವನ್ನು ಮಾಡ್ತಾಳೆ. ಮತ್ತು ಇಲ್ಲಿ ಬಂದು ಗರುಡ ಮತ್ತು ವರುಣ ಅಂತ ಇಬ್ಬರು ಅಣ್ಣ ತಮ್ಮಂದಿರವರು. ಒಬ್ಬರಲ್ಲಿ 100 ಸರ್ಪಗಳು ಹುಡ್ತವೆ, ಇನ್ನೊಬ್ಬರಲ್ಲಿ 2 ಮೊಟ್ಟೆಗಳು ಮಾತ್ರ ಬರ್ತವೆ. ಆ ಇಬ್ಬರು ಹೆಂಡಂದಿರು ಒಬ್ಬ ಗಂಡನಿಗೆ ಇಬ್ಬರು ಹೆಂಡಂದಿರು ಇರ್ತಾರೆ. ಅಲ್ಲಿ ಕೇಳ್ಕೊಂಡಿರ್ತಾರೆ ಅವರು ವಿಶೇಷವಾಗಿ, ಮೊದಲೇದವ್ರಿಗೆ ಸರ್ಪಗಳು 100 ಜನ ಸರ್ಪಗಳು ಹುಟ್ಟಲಿ ಅಂತ ಹೊರ ಕೊಟ್ಬಿಟ್ಟಿದ್ದೀರಾ ನೀವು. ಎರಡನೇ ಹೆಂಡತಿಗೆ ಕೇಳಿದಾಗ ಅವಳು ಹೇಳ್ತಾಳೆ, ಈ ಎಲ್ಲ ಸರ್ಪಗಳನ್ನು ಮೀರಿಸುವ 2 ಮಕ್ಕಳನ್ನು ನನಗೆ ಕೊಡಿ ಅಂತ. ಅವನೇ ಒಬ್ಬನು ಬಂದು ವರುಣ ಅಂತ, ಅರುಣ ಅಂತ ಕೂಡ ಅವನಿಗೆ ವಿಶೇಷವಾಗಿ ಕರೀತಾರೆ. ಅವನಿಗೇನಂತಂದರೆ, ಈ ಸೂರ್ಯನ ರಥಸಪ್ತಮಿ ಬಗ್ಗೆ ನಾವು ನಿಮ್ಗೆ ಹೇಳ್ತಾ ಇದ್ವಿ. ಸೂರ್ಯನಿಗೆ ಏನಾಗ್ತಾ ಇದೆ ಅಂತಂದರೆ, ಸಾರಥಿಯ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಒಂದೇ ಚಕ್ರ ಅವನಿಗೆ, ಆ ಸೂರ್ಯನ ರಥಕ್ಕೆ 7 ಕುದುರೆಗಳು. ರಥ ಓಡಿಸುವವನು ಏನಂತಂದರೆ ಹ್ಯಾಂಡಿಕ್ಯಾಪ್ಟ್ ಮೀನ್ಸ್ ಏನಂದರೆ, ನಾಭಿಪರ್ಯಂತರವಾಗಿ ಮಾತ್ರ ದೇಹ ಇದೆ. ಅದನ್ನು ಅವರ ತಾಯಿ ಎಷ್ಟು ದಿವಸ ಆದರೂ ಈ ಮೊಟ್ಟೆ ಹೊಡಿತಾ ಇಲ್ಲ ಅಂತ ಅರ್ಧ ಕಾಲದಲ್ಲಿಯೇ ಹೊಡೆದಾಗ ಅರ್ಧ ದೇಹ ಮಾತ್ರ ಬೆಳೆದಿರ್ತದೆ. ಅವನೇ ಅರುಣ ಸೂರ್ಯನಿಗೆ ಸಾರಥಿಯಾಗಿ ಬರ್ತಾನೆ. ಇನ್ನೊಬ್ಬನು ಬಂದು ಗರುಡ, ಸಂಪೂರ್ಣವಾಗಿ ಸಮಾಧಾನದಿಂದ ತಾಳಿದ ನಂತರದಲ್ಲಿ ಬರ್ತಕ್ಕಂಥವನು ಗರುಡ. ಈ ಒಪ್ಪಂದದಲ್ಲಿ ಈ ಉಚ್ಛೈಸ್ರವಸ್ಸನ್ನುವ ಕುದುರೆ ಏನು ಉತ್ಪತ್ತಿ ಆಗ್ತಾ ಇದೆ ಯಾಗದಲ್ಲಿ, ಅವುಗಳು ಸಂಪೂರ್ಣವಾಗಿ ಆ ಕುದುರೆ ಶ್ವೇತವರ್ಣದ್ದಿದೆ ಅಂತ ಈ ನಾಗದೇವತೆಗಳ ತಾಯಿಗೆ ಹೋಗ್ತದೆ. ಗೊತ್ತಾದಾಗ ಅವ್ರು ಹೋಗಿ ಕೇಳ್ಕೊಳ್ತಾರೆ, ನಾಗದೇವತೆ ಹತ್ರ ಮಕ್ಕಳಿಗೆ ಹೇಳ್ತಾರೆ, ಆಜ್ಞೆ ಮಾಡ್ತಾಳೆ. ನೋಡಿ, ಅದು ತುಂಬ ದೂರದಿಂದ ನೋಡ್ತೇವೆ ನಾವು, ಸಂಪೂರ್ಣ ಬಿಳಿ ಇರ್ತದೆ ಕುದುರೆ. ನೀವೇನು ಮಾಡಿ ಅಂದರೆ, ಸರ್ಪಗಳೆಲ್ಲ ಒಂದು ಕೃಷ್ಣವರ್ಣದವರಾಗಿರ್ತೀರಿ, ಕರಿ ಬಣ್ಣದವರಾಗಿರ್ತೀರಿ, ನೀವು ಹೋಗಿ ಆ ಬಾಲಕ್ಕೆಲ್ಲ ಸುತ್ತುವರೆದು ಬಿಡ್ರಿ. ಬಾಲಕ್ಕೆ ಸುತ್ತುವರೆದಾಗ ಏನಾಗುತ್ತೆ ಅಂತಂದರೆ, ಅದು ಬಾಲ ಕರಿ ಆಗ್ತದೆ. ಕರಿಯಾದಾಗ ನಾನು ಮತ್ತು ನನ್ನ ಅಕ್ಕ ಇಬ್ಬರು ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದೇವೆ. ಯಾರ ಮಾತು ಸತ್ಯವಾಗ್ತದೋ ಅವರು ಅವರ ಜೀವನದಲ್ಲಿ ಅವರ ಮಕ್ಕಳು ಇಬ್ಬರೂ ಕೂಡ ಅವರ ದಾಸತ್ವವನ್ನು ವಹಿಸಬೇಕು, ಅವರು ಸೇವೆ ಮಾಡಿಕೊಂಡಿರಬೇಕು ಅಂತ ಒಂದು ಒಪ್ಪಂದ ಆಗಿರ್ತದೆ. ಆ ಕ್ಷಣದಲ್ಲಿ ಸರ್ಪದೇವತೆಗಳು ಹೇಳ್ತಾರೆ, ಇಲ್ಲ, ನೀವು ಮಾಡ್ತಾ ಇರೋದು ತಪ್ಪು, ಅದು ಶ್ವೇತವರ್ಣದ ಕುದುರೆಯೇ ಆಗಿದೆ ಉಚ್ಛೈಸ್ರವಸ್ಸು. ಅಂತಹ ಕುದುರೆಗೆ ನಾವು ಬಾಲಕ್ಕೆ ಹೋಗಿ ಸುತ್ತಿಕೊಳ್ತಕ್ಕಂತಹದ್ದು ಅನ್ನೋದು ಅಧರ್ಮ, ನಾವು ಮಾಡೋದಿಲ್ಲ ಅಂತ ತಾಯಿಗೆ ಹೇಳಿದಾಗ ತಾಯಿ ಒಂದು ಶಾಪಕವನ್ನು ಕೊಡ್ತಾಳೆ. ಮುಂದೆ ಜನಮೇಜಯ ರಾಜ ಮಾಡುವ ಸರ್ಪಯಾಗದಲ್ಲಿ ನೀವೆಲ್ಲ ಬಿದ್ದು ಸತ್ತೋಗಿ ಅಂತ ಶಾಪವನ್ನು ಸ್ವತಃ ತಾಯಿನೇ ಕೊಡ್ತಾಳೆ. ಕೊಟ್ಟಾಕ್ಷಣದಲ್ಲಿ ಮತ್ತೆ ಅವರು ಕೇಳ್ಕೊಳ್ತಾರೆ, ಹೇಗೂ ತಾಯಿ ಸಾಯಲಿ ಅಂತ ನಮಗೆ ಶಾಪ ಕೊಟ್ಟಾಗಿದೆ, ಶಾಪವೂ ನಡೀತದೆ. ಆ ಕಾರಣದಿಂದಾಗಿ ತಾಯಿ ಮಾತನ್ನಾದರೂ ನೆರವೇರಿಸೋಣ ಅಂತ ಆ ಸರ್ಪಗಳೆಲ್ಲವೂ ಹೋಗಿ ಆ ಕುದುರೆ ಬಾಲಕ್ಕೆ ಸುತ್ತಿಕೊಂಡು ಈ ಗರುಡನ ತಾಯಿಗೆ ಗರುಡನಿಗೆ ದಾಸ್ಯತ್ವ ಬರೋ ಥರ ಮಾಡಿಟ್ಟು ಬಿಡ್ತಾರೆ. ಮಾಡಿದ ಆ ಕ್ಷಣದಲ್ಲಿ ಇವರು ಎಲ್ಲೇ ಹೋಗಬೇಕು, ಎಲ್ಲೇ ಸಂಚಾರ ಮಾಡಬೇಕು, ಸರ್ಪಗಳು ಮತ್ತು ಸರ್ಪ ಮಾತೆ ಎಲ್ಲೇ ಹೋಗಬೇಕು ಅಂದರೂ ಕೂಡ ಗರುಡ ಅವ್ರ ಸೇವೆ ಮಾಡಿಕೊಂಡೇ ಇರಬೇಕು. ಆ ಕ್ಷಣದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಯಾವಾಗಲೂ ಕೂಡ ನಾವು ಅಜೇಯರಾಗಬೇಕು. ತಾಯಿಯಿಂದ ಶಾಪ ಬಂದಾಗಿದೆ, ಸರ್ಪಸತ್ರದಲ್ಲಿ ಬಿದ್ದು ನಾವು ಸತ್ತೋಗ್ಬೇಕು ಮುಂದಿನ ದಿವಸ. ಆದರೆ ಅಜೇಯರಾಗಬೇಕು, ಅಮರ ಆಗಬೇಕು, ಆ ಸಾವಿನಿಂದ ಮುಕ್ತಿನ ಹೊಂದಬೇಕು ಅಂದರೆ ಏನು ಮಾಡಬೇಕು ಅಂದರೆ ಅಮೃತಪಾನ ಮಾಡಬೇಕು. ಆ ಅಮೃತ ಎಲ್ಲಿದೆ ಅಂದರೆ ಇಂದ್ರಲೋಕದಲ್ಲಿ ಇಂದ್ರನ ಬಳಿ ಇದೆ ಅಮೃತ. ಆ ಅಮೃತವನ್ನು ತರುವುದಕ್ಕಾಗಿ ಅದನ್ನು ಕದ್ದುಕೊಂಡು ಬರುವುದಕ್ಕಾಗಿ ಒಂದು ಪ್ರಸಂಗವನ್ನು ಹೇಳ್ತಾ ಇದ್ದಾರೆ. ಇಂದ್ರಲೋಕದಿಂದ ಕದ್ದುಕೊಂಡು ಬರೋಣ ಅಂತ ಇವರ ಸೇವಕನಾಗಿದ್ದರಿಂದ ಗರುಡ ಹೋಗ್ತಾನೆ ಇಂದ್ರಲೋಕಕ್ಕೆ. ಅಮೃತ ಕುಂಭವನ್ನು ತೆಗೆದುಕೊಂಡು ಬಂದುಬಿಡ್ತಾನೆ. ಬಂದ ಕ್ಷಣದಲ್ಲಿ ಒಂದು ನದಿ ತೀರದಲ್ಲಿ ಹೋಗಿ ಗರುಡ ಎಲ್ಲ ಸರ್ಪಗಳನ್ನು ಇಳಿಸ್ತಾನೆ. ಇಳಿಸಿದ ಕ್ಷಣದಲ್ಲಿ ಅವನು ಹೇಳ್ತಾನೆ, ಸರ್ಪಕ್ಕೆ ಗರುಡ ಹೇಳ್ತಾನೆ, ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀರಿ, ನಾವು ಫ್ರೆಶ್ ಆಗಿ ಸ್ನಾನವನ್ನು ಮಾಡಿಕೊಂಡು ಅಮೃತಪಾನ ಮಾಡಿ ಸ್ನಾನಕ್ಕೆ ಹೋಗಿ ಬನ್ನಿ ಅಂತ ನದಿಗೆ ಸ್ನಾನಕ್ಕೆ ಕಳಿಸ್ತಾನೆ. ಸರ್ಪ ಎಲ್ಲರನ್ನೂ ಕೂಡ ಸ್ನಾನ ಮಾಡಿಕೊಂಡು ಬರೋಷ್ಟರಲ್ಲಿ ಗರುಡ ಅಮೃತ ಕುಂಭವನ್ನು ತೆಗೆದುಕೊಂಡು ಮರಳಿ ಹೋಗಿಬಿಡ್ತಾನೆ. ಹೋದಾಕ್ಷಣದಲ್ಲಿ ಆ ಸರ್ಪಗಳೆಲ್ಲ ಏನಾಗ್ತಾ ಇದೆ ಅಂದರೆ, ಅಲ್ಲಿವರೆಗೂ ಕೂಡ ಹಾವಿಗೆ, ಸರ್ಪಕ್ಕೆ, ಶೇಷದೇವರಿಗೆ ಒಂದೇ ನಾಲಿಗೆ ಇತ್ತು. ಅಲ್ಲಿ ಅಮೃತವನ್ನು ಇಟ್ಟು ಸ್ಥಳದಲ್ಲಿ ಕೆಳಭಾಗದಲ್ಲಿ ದರ್ಬೆಗಳು ಇರ್ತದೆ. ಆ ದರ್ಬೆಗಳ ಮೇಲೆ ಅಮೃತ ಏನಾದರೂ ಇವನು ಎತ್ತುಕೊಂಡು ಹೋಗುವಾಗ
ಅಲ್ಲೇನಾದರೂ ಚೆಲ್ಲು ಹೋಗಿದೇನೋ ಅಂತ. ನಾವು ಸ್ವಲ್ಪ ದಿವಸದಿಂದ ಕೇಳಿದ್ವಿ ಕುಂಭಮೇಳ ಅಂತ, ಪ್ರಯಾಗ್ರಾಜಲ್ಲಿ ಆಯಿತು. ಒಟ್ಟು 4 ಕಡೆ ಕುಂಭಮೇಳ ಆಗುತ್ತೆ. ಯಾಕೆ ಅನ್ನೋ ಕಾರಣಕ್ಕೂ ಈ ಸರ್ಪ ಗರುಡ ಪಂಚಮಿಗೂ ಒಂದು ವಿಶೇಷವಾದ ಅವಿನವಾಭಾವ ನಂಟುಂಟು. ಆ ನಿಟ್ಟಿನಲ್ಲಿ ಹಾವುಗಳೆಲ್ಲ ಶೇಷ ದೇವತೆಗಳೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ಅಲ್ಲಿ ಆ ದರ್ಬೆ ಮೇಲೆ ಏನಾದರೂ ಅಮೃತ ಚೆಲ್ಲಿರಬಹುದು, ಅದನ್ನು ಪಾನ ಮಾಡೋಣ, ಅದು ನಮ್ಮ ನಾಲಿಗೆಗೆ ಸೋಕಿದರೂ ಸಾಕು, ನಮಗೆ ಅಜೇಯರಾಗಿಬಿಡ್ತೇವೆ, ನಾವು ಅಮರರಾಗ್ತೇವೆ ಅನ್ನೋ ಉದ್ದೇಶದಿಂದ ಆ ದರ್ಬೆ ಮೇಲೆ ನಾಲಿಗೆಯಿಂದ ತಿಕ್ಕಿದಾಗ ನಾಲಿಗೆ 2 ಹೋಳಾಗಿ 2 ನಾಲಿಗೆಗಳಾಗ್ತಾ ಇದೆ ಸರ್ಪಗಳಿಗೆ. ಇಂತಹ ಗರುಡ ಅವನಿಗೆ ಏನು ಒಪ್ಪಂದ ಇತ್ತು, ನೀನು ಅಮೃತವನ್ನು ತಂದು ಹೊರಗಡೆ ಕೊಟ್ಟರೆ ಸಾಕು ನಿನಗೆ ಮುಕ್ತಿಯನ್ನು ಕೊಡ್ತೇವೆ ಅಂತ. ಅಂತಹ ಗರುಡನಿಗೂ ಈ ಶೇಷ ದೇವತೆಗಳಿಂದ ಇವತ್ತಿನ ದಿವಸದಲ್ಲಿ ನಾವು ಸರ್ಪದೋಷ ಹೋಗಬೇಕು ಅಂದರೆ ಗರುಡಾರಾಧನೆ ಮಾಡಬೇಕು. ಅವತ್ತಿನ ದಿವಸದಲ್ಲಿ ಒಪ್ಪಂದ ಹೇಗಿತ್ತು ಅಂತಂದರೆ, ಆ ಶೇಷದೇವರ ಮತ್ತು ಎಲ್ಲ ಸರ್ಪಗಣಗಳ ಸರ್ಪ ಮಾತೆಯ ಸೇವೆ ಮಾಡುವುದಕ್ಕಾಗಿ ಈ ಗರುಡದೇವರ ತಾಯಿ ಮತ್ತು ಗರುಡದೇವರು ಸಿದ್ಧರಾಗಿದ್ದರು. ಅಂತಹ ಗರುಡನಿಗೆ ಈ ಸರ್ಪರ ತಾಯಿಯಿಂದ ಸರ್ಪಗಳಿಂದ ಮುಕ್ತಿಯಾದಂತಹ ದಿವಸವೂ ಕೂಡ ಈ ಯಾವ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂಬುದಾಗಿ ಒಂದು ಐತಿಹ್ಯ. ಆ ಕಾರಣದಿಂದಾಗಿ ಒಂದೇ ದಿವಸ ನಾಗರ ಪಂಚಮಿ ಮತ್ತು ಗರುಡ ಪಂಚಮಿ ಎಂಬುದಾಗಿ ಕೂಡ ನಾವು ವ್ಯವಹಾರವನ್ನು ಮಾಡ್ತೇವೆ. ಇದು ಒಂದು